ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, ರಾಶಿ ಚಕ್ರದ 8ನೇ ರಾಶಿ ಅತ್ಯಂತ ರಹಸ್ಯಮಯ ಮತ್ತು ಶಕ್ತಿಯುತ ರಾಶಿ ಅಂತಂದರೆ ಅದು ವೃಶ್ಚಿಕ ರಾಶಿ. ನಿಮ್ಮ ರಾಶಿ ಅಧಿಪತಿ ಸಾಕ್ಷಾತ್ ಮಂಗಳ ಗ್ರಹ. ಮಂಗಳ ಅಂದರೆ ಸಾಹಸ, ಹಠ ಮತ್ತು ಜಯದ ಸಂಕೇತ. ವೃಶ್ಚಿಕ ರಾಶಿಯವರು ಅಂದರೆ ನೀರಿನಂತೆ ಶಾಂತವಾಗಿದ್ರೂ ಕೂಡ ಒಮ್ಮೆ ನಿರ್ಧಾರ ಮಾಡಿದರೆ ಸಮುದ್ರದ ಅಲೆಯಂತೆ ಅಬ್ಬರಿಸುವ ವ್ಯಕ್ತಿತ್ವವನ್ನು ಹೊಂದಿದವರು. ಆದರೆ ವೃಶ್ಚಿಕ ರಾಶಿಯವರೇ, ನೀವು ಎಂದಾದರೂ ಯೋಚನೆ ಮಾಡಿದ್ದೀರಾ, ನಿಮ್ಮ ಹಾದಿಯಲ್ಲಿ ಅಡೆತಡೆಗಳು ಯಾಕೆ ಪದೇ ಪದೇ ಬರ್ತಾ ಇವೆ? ನೀವು 10 ಹೆಜ್ಜೆ ಮುಂದೆ ಹೋದರೆ ಯಾರೋ ನಿಮ್ಮನ್ನು 5 ಹೆಜ್ಜೆ ಹಿಂದೆ ಎಳಿತಾ ಇದ್ದಾರಾ? ನಿಮ್ಮ ಜೀವನದ ರಹಸ್ಯಗಳನ್ನು ತಿಳಿದುಕೊಂಡು ನಿಮ್ಮ ಬೆನ್ನಿಗೆ ಚೂರಿ ಹಾಕುತ್ತಿರುವ ಆ 3 ವ್ಯಕ್ತಿಗಳು ಯಾರು? 2026ರಲ್ಲಿ ನಿಮ್ಮ ಹಠಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇದೆಯಾ? ಈ ಎಲ್ಲ ರಹಸ್ಯಗಳನ್ನು ಈ ವಿಡಿಯೋದಲ್ಲಿ ಬಯಲು ಮಾಡಲಿದ್ದೇವೆ. ಎಚ್ಚರಿಕೆಯಿಂದ ಕೇಳಿ. ವೃಶ್ಚಿಕ ರಾಶಿಯವರ ವಿಶೇಷ ಗುಣಗಳು. ವೃಶ್ಚಿಕ ರಾಶಿಯವರಂದರೆ ಛಲದ ಬಿಡದ ವಿಕ್ರಮಾದಿತ್ಯ. ಇವರಿಗೆ ಸೋಲು ಅಂದರೆ ಇಷ್ಟ ಇಲ್ಲ. ಒಮ್ಮೆ ದ್ವೇಷ ಮಾಡಿದರೆ ಅಥವಾ ಒಮ್ಮೆ ಪ್ರೀತಿ ಮಾಡಿದರೆ ಅದನ್ನು ಮರೆಯೋದು ಇವರಿಗೆ ಅಸಾಧ್ಯ. ನೀವು ತುಂಬ ಗಂಭೀರ ವ್ಯಕ್ತಿತ್ವದವರಾಗಿರ್ತೀರ. ನಿಮ್ಮ ಮನಸ್ಸಲ್ಲಿ ಏನಿದೆ ಎಂಬುದು ಪಕ್ಕದಲ್ಲಿ ಕುಳಿತವರು ಕೂಡ ತಿಳಿಯೋದಿಲ್ಲ. ನಿಮ್ಮ ದೃಷ್ಟಿಯೇ ಒಂದು ಶಕ್ತಿ. ನೀವು ಯಾರನ್ನಾದರೂ ನೋಡಿದರೆ ಅವರ ಮನಸ್ಸಲ್ಲಿ ಏನಿದೆ ಎಂಬುದನ್ನು ಸುಲಭವಾಗಿ ಪತ್ತೆ ಹಚ್ಚಿಬಿಡ್ತೀರಾ. ನೀವು ನಂಬಿಕೆಗೆ ಬಹಳ ಬೆಲೆ ಕೊಡ್ತೀರಾ. ಆದರೆ ಯಾರಾದರೂ ನಿಮಗೆ ಮೋಸ ಮಾಡಿದರೆ ಅವರನ್ನು ಕ್ಷಮಿಸೋದು ವೃಶ್ಚಿಕ ರಾಶಿಯವರ ಜಾಯಮಾನವೇ ಅಲ್ಲ. ನಿಮ್ಮ ಈ ಕಠಿಣ ಸ್ವಭಾವವೇ ನಿಮ್ಮನ್ನು ಶಕ್ತಿಯುತಾಗಿ ಮಾಡುತ್ತೆ. ಆದರೆ ಇದೇ ಸ್ವಭಾವ ನಿಮ್ಮನ್ನು ಕೆಲವೊಮ್ಮೆ ಒಂಟಿಯನ್ನಾಗಿ ಮಾಡುತ್ತೆ. ಎಚ್ಚರಿಕೆ. ನಿಮ್ಮ ಯಶಸ್ಸನ್ನು ಕಂಡು ಅಸೂಯೆ ಪಡುತ್ತಿರುವ ಆ 3 ವ್ಯಕ್ತಿಗಳು. ವೃಶ್ಚಿಕ ರಾಶಿಯವರ ಏಳಿಗೆಯನ್ನು ಸಹಿಸದ ಆ 3 ವ್ಯಕ್ತಿಗಳನ್ನು ಈಗ ಗುರುತಿಸೋಣ. 1ನೇದಾಗಿ ಹಳೆಯ ಸೇಡು ತೀರಿಸಿಕೊಳ್ಳುವ ವ್ಯಕ್ತಿ, ದ ಪಾಸ್ಟ್ ಸ್ಯಾಡೋ. ಹಿಂದೆ ನೀವು ಯಾವುದೋ ವಿಷಯಕ್ಕೆ ಇವರನ್ನು ದೂರ ಮಾಡಿದ್ದೀರಿ ಅಥವಾ ಇವರ ತಪ್ಪುಗಳನ್ನು ಎತ್ತಿ ತೋರಿಸಿದ್ದೀರಿ. ಆ ವ್ಯಕ್ತಿ ಇಂದಿಗೂ ನಿಮ್ಮ ಮೇಲೆ ಸೇಡು ಇಟ್ಕೊಂಡಿದ್ದಾರೆ. ನೀವು ಸುಖವಾಗಿರೋದು ಅವರಿಗೆ ಇಷ್ಟ ಇಲ್ಲ. ಇವರು ನಿಮ್ಮ ಕುಟುಂಬದಲ್ಲಿ ಬಿರುಕು ಮೂಡಿಸೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಇವರ ಹೆಸರಿನ ಮೊದಲ ಅಕ್ಷರ ಕೆ, ಬಿ ಅಥವಾ ಎನ್ ನಿಂದ ಆರಂಭವಾಗುವ ಸಾಧ್ಯತೆ ಇದೆ. ಇನ್ನು 2ನೇದಾಗಿ ಮಾತಿನಲ್ಲೇ ವಿಷ ಇಟ್ಟಿರುವ ಮಿತ್ರ, ದ ಟಾಕ್ಸಿಕ್ ಫ್ರೆಂಡ್. ನಿಮ್ಮ ಜೊತೆಗೆ ಇರುತ್ತಾ ನಿಮ್ಮನ್ನು ಸದಾ ಕೀಳಾಗಿ ಕಾಣುವ ಒಬ್ಬ ವ್ಯಕ್ತಿ ಅಂದರೆ ಇವರು. ನಿನಗೆ ಇದು ಸಾಧ್ಯನೇ ಇಲ್ಲ, ನೀವು ಈ ಕೆಲಸಕ್ಕೆ ಲಾಯಕ್ಕಿಲ್ಲ ಅಂತ ಹೇಳುತ್ತಾ ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸ್ತಾರೆ. ಇವರು ನಿಮ್ಮ ಯಶಸ್ಸಿನ ಪ್ಲಾನ್ಗಳನ್ನು ಹಾದಿ ಬೀದಿಯಲ್ಲಿ ಹಂಚ್ತಾ ಇರ್ತಾರೆ. ಇವರಿಂದ ದೂರ ಆಗೋದು ನಿಮ್ಮ ಉನ್ನತಿಗೆ ಅತಿ ಅವಶ್ಯಕ. ವೃತ್ತಿರಂಗದ ಕುತಂತ್ರಿ, ಇವರು 3ನೇಯವರು, ದ ವರ್ಕ್ ಪ್ಲೇಸ್ ರೆವೆಲ್. ನಿಮ್ಮ ವೇಗ ಮತ್ತು ದಕ್ಷತೆಯನ್ನು ಕಂಡು ಹೊಟ್ಟೆ ಹುರಿಯುವ ಒಬ್ಬ ವ್ಯಕ್ತಿ ನಿಮ್ಮ ಕಚೇರಿ ಅಥವಾ ವ್ಯವಹಾರದಲ್ಲಿ ಇದ್ದಾರೆ. ನೀವು ಬಹಳ ಕಷ್ಟಪಟ್ಟು ಮಾಡಿದ ಕೆಲಸದ ಕ್ರೆಡಿಟ್ ಅನ್ನು ತಾವೇ ತೆಗೆದುಕೊಳ್ಳೋದಕ್ಕೆ ಇವರು ಸಂಚನ್ನು ರೂಪಿಸ್ತಾ ಇರ್ತಾರೆ. ನಿಮ್ಮ ಮೇಲಾಧಿಕಾರಿಗಳ ಮುಂದೆ ನಿಮ್ಮ ಹೆಸರನ್ನು ಕೆಡಿಸೋದಕ್ಕೆ ಇವರು ಹೊಂಚನ್ನು ಹಾಕಿಸ್ತಾ ಇರ್ತಾರೆ. 2026ರ ಆರ್ಥಿಕ ಮತ್ತು ವೃತ್ತಿ ಭವಿಷ್ಯ. ವೃಶ್ಚಿಕ ರಾಶಿಯವರಿಗೆ 2026ರ ಈ ಸಮಯವು ಬಹಳ ದೊಡ್ಡ ಯಶಸ್ಸನ್ನು ತರಲಿದೆ. ನಿಮ್ಮ ರಾಶಿಯ ಅಧಿಪತಿ ಮಂಗಳನು ಶುಭ ಸ್ಥಾನದಲ್ಲಿ ಇರೋದ್ರಿಂದ ಅಧಿಕಾರ ಸಿಗಲಿದೆ. ಇನ್ನು ವೃತ್ತಿ, ಪೊಲೀಸ್, ಮಿಲಿಟರಿ, ವೈದ್ಯಕೀಯ ಮತ್ತು ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿರೋರಿಗೆ ಈ ವರ್ಷ ಅಮೋಘ ಲಾಭವನ್ನು ಸಿಗಲಿದೆ. ನಿರುದ್ಯೋಗಿಗಳಿಗೆ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಕೆಲಸ ಸಿಗುವ ಯೋಗ ಇದೆ. ನೀವು ಸಣ್ಣ ಉದ್ಯಮ ಆರಂಭಿಸಿದ್ರೂ ಅದು ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ. ಇನ್ನು ಹಣಕಾಸು. ಆರ್ಥಿಕ ಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರುತ್ತೆ. ಬರಬೇಕಾದ ಹಳೆಯ ಹಣ ವಾಪಸ್ ಬರುತ್ತೆ. ಕೋರ್ಟ್ ಕೇಸ್ಗಳಲ್ಲಿ ಜಯ ಸಿಗುತ್ತೆ. ಆದರೆ ಈ ವರ್ಷ ಹೊಸ ಹೂಡಿಕೆ ಮಾಡಬೇಕಾದಾಗ ಜಾಗರೂಕರಾಗಿರಿ. ಕಾಗದ ಪತ್ರಗಳನ್ನು ಸರಿಯಾಗಿ ಓದಿ ಸಹಿ ಮಾಡಿ. ಇನ್ನು ಆರೋಗ್ಯ ಮತ್ತು ಕೌಟುಂಬಿಕ ಜೀವನ. ಆರೋಗ್ಯದ ವಿಷಯದಲ್ಲಿ ವೃಶ್ಚಿಕ ರಾಶಿಯವರು ರಕ್ತದೊತ್ತಡ ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಬೇಕು. ಅತಿಯಾದ ಕೋಪ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಪ್ರತಿದಿನ ಧ್ಯಾನ, ಮೆಡಿಟೇಷನ್ ಮಾಡೋದು ನಿಮಗೆ ಅತಿ ಅವಶ್ಯಕ. ಕುಟುಂಬದಲ್ಲಿ ನಿಮ್ಮ ಹಠಮಾರಿತನದಿಂದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ನಿಮ್ಮ ಸಂಗಾತಿಯ ಭಾವನೆಗಳಿಗೆ ಬೆಲೆ ಕೊಡಿ. ಮನೆಯಲ್ಲಿ ಮಂಗಳ ಗ್ರಹಗಳು ನಡೆಯುವ ಸೂಚನೆಗಳಿವೆ. ಮಕ್ಕಳ ಪ್ರಗತಿಯಿಂದ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ಬಲಿಷ್ಠ ಪರಿಹಾರಗಳು, ಪವರ್ಫುಲ್ ರೆಮಿಡೀಸ್. ನಿಮ್ಮ ಶತ್ರುಗಳ ಕಾಟ ಮತ್ತು ನಕಾರಾತ್ಮಕ ಶಕ್ತಿ ನಿವಾರಿಸೋದಕ್ಕೆ ಈ ಪರಿಹಾರಗಳನ್ನು ತಪ್ಪದೆ ಮಾಡಿ. ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ. ವೃಶ್ಚಿಕ ರಾಶಿಯವರಿಗೆ ಸುಬ್ರಹ್ಮಣ್ಯ ಸ್ವಾಮಿಯೇ ಕುಲದೇವ ಇದ್ದಂತೆ. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಅಷ್ಟಕ ಪಠಿಸಿ ಅಥವಾ ದೇವಸ್ಥಾನಕ್ಕೆ ಭೇಟಿ ನೀಡಿ. ಹನುಮಾನ್ ಚಾಲೀಸ. ಪ್ರತಿದಿನ ಸಂಜೆ ಹನುಮಾನ್ ಚಾಲೀಸ ಪಠಿಸೋದ್ರಿಂದ ಶತ್ರು ಭಯ ದೂರ ಆಗುತ್ತೆ ಮತ್ತು ಮನಸ್ಸಿಗೆ ಧೈರ್ಯ ಸಿಗುತ್ತೆ. ದೀಪಾರಾಧನೆ. ಮನೆಯಲ್ಲಿ ಪ್ರತಿದಿನ ಸಂಜೆ ತುಪ್ಪದ ದೀಪ ಹಚ್ಚಿ ಓಂ ನಮಃ ಶಿವಾಯ ಮಂತ್ರ ಜಪಿಸಿ.
ಕೊನೆಯದಾಗಿ ವೃಶ್ಚಿಕ ರಾಶಿಯವರೇ, ನೀವು ಹುಟ್ಟಿದ್ದೇ ಗೆಲ್ಲೋದಕ್ಕೆ. ನಿಮ್ಮ ರಹಸ್ಯಗಳನ್ನು ಎಲ್ಲರ ಮುಂದೆ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ಮೌನವೇ ನಿಮ್ಮ ಅತಿ ದೊಡ್ಡ ಆಯುಧ. ಈ ವಿಡಿಯೋದಲ್ಲಿ ಹೇಳಿದ 3 ವ್ಯಕ್ತಿಗಳನ್ನು ಹಿಂದೆ ಗುರುತಿಸಿ ಅವರಿಂದ ಅಂತರ ಕಾಯ್ದುಕೊಳ್ಳಿ. ಕಾಲವು ನಿಮಗಾಗಿ ಬದಲಾಗ್ತಾ ಇದೆ, ಸಿದ್ಧರಾಗಿರಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ವೃಶ್ಚಿಕ ರಾಶಿ ಎಲ್ಲ ಫ್ರೆಂಡ್ ಜೊತೆ ಶೇರ್ ಮಾಡಿ. ಜೀವನದಲ್ಲಿ ಈ ಮಾತುಗಳು ಎಷ್ಟು ಸತ್ಯವಾಗಿವೆ ಎಂಬುದನ್ನು ಕಮೆಂಟ್ ಮಾಡಿ. ಸತ್ಯ ಅಥವಾ ಜೈ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.